ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಎಚ್ ಎಸ್ ಟಿ ಆರ್ ತಯಾರು ಮಾಡ್ತಿದ್ದೀವಿ. ಸೊ ಇದು 26 ಸ್ಟುಡಿಯೋ. ಫಸ್ಟ್ ಲಿಟ್ರೇಚರ್ ನೋಡಿದ್ವಿ. ಇವಾಗ ನಾವು ಮೆಥಡಾಲಜಿಗೆ ಸಂಬಂಧಪಟ್ಟ ಯೂನಿಟ್ ವೈಸ್ ಕ್ಲಾಸಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಯೂನಿಟ್ ನಂಬರ್ 7 ಗೆ ಬಂದಿದ್ದೀವಿ. ಟೀಚಿಂಗ್ ಆಫ್ ಎಕಾಬಲರಿ ಅಂಡ್ ಗ್ರಾಮರ್ ಅಂತ ಇದೆ. ಸೊ ಯೂನಿಟ್ ನಂಬರ್ 7 ಇದನ್ನ ಡಿಸ್ಕಸ್ ಮಾಡಬೇಕು. ಯೂನಿಟ್ ನಂಬರ್ 7. ಓಕೆ, ಅದರಲ್ಲಿ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್ ಟು ವೆಕಾಬುಲರಿ ಅಂತಿದೆ. ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಓಕೆ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಅಂಡ್ ಒಂದ್ ಹೇಳ್ತೀನಿ ನಾನು ನಿಮಗೆ ವಿಡಿಯೋ ನೋಡ್ಬೇಕಾದ್ರೆ ಜಸ್ಟ್ ಫೋಕಸ್ ಆಗಿರಿ. ಆಫ್ಲೈನ್ ಕ್ಲಾಸ್ ಹೆಂಗೆ ಕೇಳ್ತಿರ್ತಾರೆ ಅದೇ ರೀತಿ ಕೂತ್ಕೊಂಡು ಕೇಳ್ರಿ. ಅಂಡ್ ಏನಾದ್ರು ಡೌಟ್ಸ್ ಇದ್ರೆ ಅಲ್ಲಿ ನೋಟ್ ಮಾಡ್ರಿ, ನೀವು ಕಮೆಂಟ್ ಬಾಕ್ಸ್ ಹಾಕ್ಲಿಕ್ಕೆ ಅನುಕೂಲ ಆಗುತ್ತಾ. ಅಂಡ್ ಜೊತೆಗೆ ವಿಶೇಷತೆ ಅನ್ಸಿದ್ದನ್ನ ನಾನು ಯಾವ್ದೋ ರಿಪೀಟ್ ಮಾಡ್ತಿದ್ರೆ ನೀವು ಕೂಡ ಅದನ್ನ ಹೇಳ್ತಾ ಮಾಡಿ. ಓಕೆ, ರೈಟ್, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇಲ್ಲಿ ನೋಡ್ರಿ, ಜಿಪಿಟಿ ಮಾಡ್ತಿರುವಂತಹ ಟೀಚರ್ಗಳಿಗೆ ಎಲ್ಲ ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಟೆಕ್ಸ್ಟ್ ಬುಕ್ ಗ್ರಾಮರ್ ವಿಡಿಯೋಸ್ಗಳು ಅಂತ ಎಲ್ಲದಕ್ಕೂ ಅನುಕೂಲ ಇದೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿ ಅದಕ್ಕೆ ಅನುಕೂಲ ಇದೆ. ಅಂಡ್ ಎಚ್ ಎಸ್ ತಯಾರು ಮಾಡ್ತಿರುವಂತಹ ಟೀಚರ್ಗಳಿಗೆ ಎಲ್ಲ ವಿಡಿಯೋಸ್ ಲಿಂಕ್ ಇದೆ. ಅಂಡ್ ಕ್ರೈಸ್ ರಿಕಮೆಂಡ್ ತಯಾರು ಮಾಡ್ತಿರುವಂತಹ ಟೀಚರ್ಗಳಿಗೆ ಎಲ್ಲ ವಿಡಿಯೋಸ್ ಮಾಡಿದ್ದೀವಿ. ಎಲ್ಲ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ರಿ. ಅಂಡ್ ಇದು 26 ವಿಡಿಯೋ ಮೆಥಡಾಲಜಿಗೆ ಸಂಬಂಧಪಟ್ಟಂತದ್ದು. ಪೇಪರ್ 2 ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಯೂನಿಟ್ ನಂಬರ್ 7 ಚಾಪ್ಟರ್ ನಂಬರ್ 1 ನಾಟ್ ರೆಬಲ್ ಟೀಚಿಂಗ್ ರೀ. ಸೊ ಇಲ್ಲಿ ನಾವು ವೊಕ್ಯಾಬುಲರಿ ಇಂಟ್ರೊಡಕ್ಷನ್ ನೋಡೋಣ. ಓಕೆ, ಇಲ್ಲಿದೆ ನೋಡ್ರಿ ಇದ್ರ ಸಿಲೆಬಸ್. ನಾವು ಯೂನಿಟ್ ನಂಬರ್ 6 ಕಂಪ್ಲೀಟ್ ಮಾಡಿದ್ವಿ. ಯೂನಿಟ್ ನಂಬರ್ 7 ಟೀಚಿಂಗ್ ಆಫ್ ಎಕಾಬುಲರಿ ಅಂಡ್ ಗ್ರಾಮರ್ ಹ್ಯೂಜ್ ಟಾಪಿಕ್ ರೀ. ಸುಮ್ನೆ ನೀವು ನೋಡ್ಬಿಟ್ಟು ಏನ್ರಿ ಇಷ್ಟ ಅದಾವ ಅಂತ ಅನ್ಕೋಬೇಡ್ರಿ. ಮಾಡಿ ಅಲ್ಲೇ ನಾವು ಫೂಲ್ ಆಗೋದು. ನಮ್ಗೆ ಇಟ್ಕೋರಿ. ಟೀಚಿಂಗ್ ಆಫ್ ಎಕಾಬುಲರಿದಲ್ಲಿ ನಾವು ಲಾಸ್ಟ್ ಟೈಮ್ ಒಂದು 6-7 ಚಾಪ್ಟರ್ ಮಾಡಿದೆ, ಗೊತ್ತೈತಿ. ಸೊ ಅಪ್ರೋಚಸ್ ಅಂಡ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ದಲ್ಲಿ 7 ಚಾಪ್ಟರ್ಸ್ ಮಾಡಿದ್ದೇವೆ. ನಿಮ್ದು ಅದು ಸಿಂಪಲ್ ಆಗಿ ಆದಷ್ಟು ಸರ್ಫೇಸ್ ಆಗಿ ಆದಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ. ಇನ್ನೂ ಅಷ್ಟು ಡೆಪ್ತ್ ಆಗಿ ಹೋಗಿಲ್ಲ ನಾವು. ಅಷ್ಟು ಡೀಪ್ ಆಗಿ ಹೋದ್ರೆ ಇನ್ನೂ ಸಿಕ್ಕಾಪಟ್ಟೆ ಆಗ್ತಾವು. ಅಷ್ಟು ಮಾಡಿದ್ದೇವೆ. ಇನ್ನ ಈ ಟೀಚಿಂಗ್ ಆಫ್ ವೆಕಾಬುಲರಿದಲ್ಲಿ ಮತ್ತೆ ನಾವು ಕ್ಲಾಸಸ್ ನ ಹೆಂಗ್ ಮಾಡ್ತೀವಿ ಅನ್ನೋದನ್ನ ನಾನು ಪ್ಲಾನ್ ಕೂಡ ಹೇಳ್ತೀನಿ. ಸೊ ಇದಾದ್ರೆ ನಂಬರ್ 8 ಮಾಡ್ಬೇಕು, 9 ಮಾಡ್ಬೇಕು, ಈ ರೀತಿ ನಾವು ಹೋಗ್ಬೇಕು ಮೆಥಡಾಲಜಿ. ಓಕೆ, ರೈಟ್. ಹಾಗಾದ್ರೆ ನಾನು ಯೂನಿಟ್ ನಂಬರ್ 7 ಡಿಸ್ಕಸ್ ಮಾಡ್ಬೇಕಾದ್ರೆ ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ಟಾಪಿಕ್ ಡಿಸ್ಕಸ್ ಮಾಡ್ಬೇಕಾದ್ರೆ ಸೊ ಸ್ಟಡಿ ಪ್ಲಾನ್ ಹಾಕಿದ್ದೀನಿ. ಯಾವ್ದೇ ಸಿಸ್ಟಮ್ಗೆ ಹೋಗ್ತಾ ಇದ್ದೇವೆ. ಸುಮ್ಮನೆ ಯಾವ್ದೋ ಒಂದು ತಗೊಂಡ್ ಟಾಪಿಕ್ 20 ಕ್ವಶನ್ಸ್ ಅಂತ ಮಾಡೋದಿಲ್ಲ. ಅದು ನಮ್ಗೆ ಬೇಕಾಗಿರಲಿಲ್ಲ. ಸೊ ಲಿಟ್ರೇಚರ್ ಟಾಪಿಕ್ ವೈಸ್ ಮಾಡಿದ್ರೆ ಮುಗಿಸಿದ್ದೇವೆ. ಅದಾದ್ಮೇಲೆ ಮೆಥಡಾಲಜಿ ಹಿಡ್ತಾ ಇದ್ದೇವೆ, ಅದನ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಯೂನಿಟ್ ನಂಬರ್ 7 ಬಂದಿದ್ದೇವೆ. ಇದರದ ಒಂದು ಸ್ಟಡಿ ಪ್ಲಾನ್ ಹೇಳ್ತೀನಿ ನೋಡಿ. ಸೊ ಇದು ಸ್ಟಡಿ ಪ್ಲಾನ್ ಏನಂತಂದ್ರೆ ಟೀಚಿಂಗ್ ಆಫ್ ವೊಕ್ಯಾಬುಲರಿ ಅಂಡ್ ಗ್ರಾಮರ್ ದಲ್ಲಿ ಸೊ ಅದ್ರ ಇಂಡೆಕ್ಸ್ ಕೊಟ್ಟಿದೆ ನೋಡ್ರಿ. ಸೊ ಪಾರ್ಟ್ ಎ ದಲ್ಲಿ ಟೀಚಿಂಗ್ ಆಫ್ ವೊಕ್ಯಾಬುಲರಿ ಅಂತ ಬರುತ್ತೆ. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅದನ್ನ ಕ್ಲಿಯರ್ ಹೇಳ್ತೀನಿ. ನನ್ನ ಪ್ಲಾನ್ ಹೇಳ್ಕೊಡ್ತೀನಿ, ಇದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಇದು ತಿಳ್ಕೊಳ್ರಿ. ಸುಮ್ನೆ ಹೇಳಿ ನಾನು ಹೇಳ್ತಾ ಹೋಗೋದಿಲ್ಲ. ನಾನು ಯಾವ ರೀತಿ ಕ್ಲಾಸಸ್ ಮಾಡ್ತೀನಿ ನೀವು ಕೂಡ ಇದೇ ರೀತಿ ನೋಟ್ಸ್ ಮಾಡ್ಕೋಬಹುದು. ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ಅಂತ ಎರಡು ಟಾಪಿಕ್ ಇದೆ. ಟೀಚಿಂಗ್ ವೆಕಾಬುಲರಿ ಟೀಚ್ ಮಾಡೋದು ಮತ್ತು ಗ್ರಾಮರ್ ಟೀಚ್ ಮಾಡೋದು. ಅದಕ್ಕಾಗಿ ಪಾರ್ಟ್ ಎ ಏನ್ ಮಾಡ್ತಾ ಇದ್ದೀನಿ, ವೆಕಾಬುಲರಿದಲ್ಲಿ ಹಾಕ್ತಿದ್ದೀನಿ ಟೀಚಿಂಗ್ ಆಫ್ ವೆಕಾಬುಲರಿ. ಸೊ ಪಾರ್ಟ್ ಬಿ ದಲ್ಲಿ ಟೀಚಿಂಗ್ ಆಫ್ ಗ್ರಾಮರ್ ಬರ್ತದೆ. ಮತ್ತೆ ವೆಕಾಬುಲರಿದಲ್ಲಿ ಮತ್ತೆ ಚಾಪ್ಟರ್ಸ್ ಬೇರೆ ಬೇರೆ ಬರ್ತಾವೆ, ಅದನ್ನ ಹೇಳ್ತೀನಿ ನೋಡಿ. ಚಾಪ್ಟರ್ 1 ಅಂತ ಬರ್ತದೆ, ಇಂಟ್ರೊಡಕ್ಷನ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಸರ್ ಏನ್ ಸರ್ ಇಂಟ್ರೊಡಕ್ಷನ್ ಹೇಳಲಿಕ್ಕೆ ಒಂದು ಕ್ಲಾಸ್ ಮಾಡ್ತಾರೆ? ಡೆಫಿನೆಟ್ಲಿ ರೀ. ಸೊ ಅದಕ್ಕೆ ಒಂದು ಅದು ಸಿಂಪಲ್ ಆಗಿ ಮಾಡಿದ್ರೆ ಒಂದು ಕ್ಲಾಸ್ ಆಯ್ತು. ಯೂನಿಟ್ ಚಾಪ್ಟರ್ 2 ದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ವೆಕಾಬುಲರಿ ಅಂತ ಬರ್ತೈತಿ. ಚಾಪ್ಟರ್ 2 ಸೆಲೆಕ್ಷನ್ ಅಂಡ್ ಗ್ರೇಡೇಷನ್ ಆಫ್ ವೆಕಾಬುಲರಿ ಅಂತ ಬರ್ತೈತಿ. ಅಂಡ್ ಚಾಪ್ಟರ್ 4 ಟೆಕ್ನಿಕ್ಸ್ ಆಫ್ ಟೀಚಿಂಗ್ ವೆಕಾಬುಲರಿ. ನಾನು ಪ್ಲಾನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆಗೆ. ಸೊ ಇಷ್ಟು ಮಾಡಿದ್ರೆ ಪಾರ್ಟ್ ಎ ದಲ್ಲಿ ಆಯ್ತು. ಓಕೆ, ಸೊ ಪಾರ್ಟ್ ಏನ್ ರಿಪೀಟ್ ಆಯ್ತಾ ಇದು? ಓಕೆ, ಸೊ ಪಾರ್ಟ್ ಎ ಇಷ್ಟು ಬರ್ತಾವೆ, ಟೋಟಲ್ 9. ಇನ್ನು ಪಾರ್ಟ್ ಬಿ ದಲ್ಲಿ ಟೀಚಿಂಗ್ ಆಫ್ ಗ್ರಾಮರ್ ದಲ್ಲಿ ಇಂಟ್ರೊಡಕ್ಷನ್ ಆಫ್ ಗ್ರಾಮರ್ ಆಯ್ತು, ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಗ್ರಾಮರ್, ಅಪ್ರೋಚಸ್ ಟೀಚಿಂಗ್ ಟೆಕ್ನಿಕ್ಸ್, ಟೀಚಿಂಗ್ ಮೇಜರ್ ಗ್ರಾಮರ್ ಏರಿಯಾಸ್. ಈ ರೀತಿ ಮಾಡ್ತಾ ಮಾಡ್ತಾ 21 classes I have to complete this chapter number 7. ನಿಮ್ದಲ್ಲಿ ಇಟ್ಕೊಳ್ರಿ. ಚಾಪ್ಟರ್ ನಂಬರ್ 7 ಮುಗಿಸ್ಬೇಕಾದ್ರೆ ಇಷ್ಟೊಂದು ಕ್ಲಾಸಸ್ ನಾನು ಮಾಡ್ಬೇಕಾಗತ್ತೆ. ಓಕೆ, ಬನ್ನಿ ಅನ್ಸುತ್ತೆ, ಖುಷಿ ಅನ್ಸುತ್ತೆ, ನನಗದು ಇದು ಅನ್ಸಲ್ಲ. ಬಟ್ ನಿಮ್ದು ಇಟ್ಕೊಂಡು ಮಾಡಿ ಟೀಚರ್ಸ್, ನಾನು ಹೇಳಿದೆ ನಿಮಗೆ. ಸೊ ನಂದು ಹೈಸ್ಕೂಲ್ ಟೀಚರ್ ಪ್ರಮೋಟೆಡ್ ಆಗಿದ್ದೀನಿ. ಈ ಕಡೆ ಕೊಪ್ಪಳ ಡಿಸ್ಟ್ರಿಕ್ಟ್ ಬಂದಿದ್ದೀನಿ. ಆ ಕಾರಣಕ್ಕಾಗಿ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋ ಕಾರಣಕ್ಕಾಗಿ ಲೈವ್ ಸೆಷನ್ ಕ್ಲಾಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನಾದ್ರು ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮಗೆ. ಸೊ ಮಂಡೇ ಹಿಡ್ಕೊಂಡು ಲೈವ್ ಕ್ಲಾಸಸ್ ಮುಂಚೆ ಹೆಂಗ್ ತಗೋತೀನಿ ನೋಡ್ರಿ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಖಂಡಿತವಾಗ್ಲೂ ತಗೋತೀನಿ. ಈಗಲಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಆಫ್ಲೈನ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಟೀಚರ್ಸ್ ನಿಮ್ಮ ಮೆಂಬರ್ಶಿಪ್ ತಗೊಂಡಿದ್ದೀರಲ್ಲ, ನಿಮ್ಗೆಲ್ರಿಗೂ ಲೈವ್ ಸೆಷನ್ ಅನುಕೂಲ ಮಾಡ್ಕೊಡ್ತೀನಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇವೆಲ್ಲ ಕ್ಲಾಸಸ್ ಹೇಳಲೇಬೇಕು. ಇದ್ರ ಜೊತೆ ಕ್ರೈಸ್ ತಯಾರು ಮಾಡ್ಕೋಬೇಕು, ಅದನ್ನ ಹೇಳ್ತೀನಿ. ಸೊ ಎಲ್ಲಾನು ಹೆಲ್ಪ್ ಮಾಡೇ ಮಾಡ್ತೀನಿ ನಾನು. ಎಷ್ಟು ಸಾಧ್ಯ ಅಷ್ಟನ್ನು ಮಾಡ್ತೀನಿ. ಅದ್ರ ಜೊತೆಗೆ ಪಿಯುಸಿ ನೋಡೋಣ, ಈ ರೀತಿ ಮಾಡೋಣ. ಒಟ್ಟಾರೆಯಾಗಿ ನಾನು ಮಾಡ್ತೀನಿ. ಸ್ವಲ್ಪ 1, 2, 3 ದಿನ ನನಗೆ ಐ ನೀಡ್ ಟೈಮಿಂಗ್. ಓಕೆ, ಆ ಟೈಮಿಂಗ್ ಬೇಕು. ಸೊ ಅದಷ್ಟೊತ್ತಿಗೆ ನಾವು ನೆಟ್ವರ್ಕ್ ಇದೆಲ್ಲ ತಂದಿದ್ದೇವೆ, ಅದೇನು ವರ್ಕ್ ಆಗ್ತಾ ಇಲ್ಲ. ಓಕೆ, ನೋಡೋಣ. ರೈಟ್. ಸೊ ಆನ್ಲೈನ್ ಕ್ಲಾಸಸ್ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಇದು ನನ್ನ ಪ್ಲಾನ್ ಹೇಳಿದೆ. ಹಾಗಾದ್ರೆ ಇವತ್ತು ವಿಡಿಯೋದಲ್ಲಿ ಯೂನಿಟ್ ನಂಬರ್ 7 ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ನ ಡಿಸ್ಕಸ್ ಮಾಡೋದ್ರಲ್ಲಿ ಪಾರ್ಟ್ ಏನ ತಗೋತಾ ಇದ್ದೀನಿ, ಟೀಚಿಂಗ್ ಆಫ್ ವೆಕಾಬುಲರಿ ಚಾಪ್ಟರ್ ನಂಬರ್ 1
ಇಂಟ್ರೊಡಕ್ಷನ್ ಟು ವ್ಯಾಕ್ಯಾಬ್ಯುಲರಿ. ಸೊ ಅದರದ್ದು ಇಂಟ್ರೊಡಕ್ಷನ್ ನೋಡೋಣ, ರೈಟ್. ಸೊ ಹಾಗಾದ್ರೆ ಫಸ್ಟ್ 1.1 ಬ್ಯೂಟಿಫುಲ್ ನೋಟ್ಸ್. ಮೀನಿಂಗ್ ಆಫ್ ವೆಕಾಬ್ಯುಲರಿ ನೋಡೋಣ. ಮೀನಿಂಗ್ ಆಫ್ ವೆಕಾಬ್ಯುಲರಿ ಏನು? ವೆಕಾಬ್ಯುಲರಿ ರೆಫರ್ಸ್ ಟು ದ ಸ್ಟಾಕ್ ಆಫ್ ವರ್ಡ್ಸ್ known and used by a person in language. ಜಸ್ಟ್ ಫೋಕಸ್ ಮಾಡಿ ಆರಾಮಾಗಿ ಕುತ್ಕೊಂಡು ಕೇಳ್ತಾ ಬನ್ನಿ. ಓಕೆ, ಆರಾಮಾಗಿ ಕುತ್ಕೊಂಡು ಕೇಳ್ತಾ ಬನ್ನಿ. ಇಲ್ಲದ್ರೆ ಬೇಕಾದ್ರೆ ನೋಟ್ ಮಾಡ್ಕೊಂಡು ಬನ್ನಿ. ನಾನು ಯಾವ್ದು ಅಂಡರ್ಲೈನ್ ಮಾಡಿದ್ರೆ ಅದನ್ನು ಕೂಡ ಹೇಳ್ತಾ ಬನ್ನಿ. ವೊಕ್ಯಾಬುಲರಿ ಅಂತಂದ್ರೆ ಏನನ್ನ ರೆಫರ್ ಮಾಡುತ್ತೆ ಅಂದ್ರೆ ಸ್ಟಾಕ್ ಆಫ್ ವರ್ಡ್ಸ್, ಶಬ್ದಗಳ ಒಂದು ಗುಂಪಾಗಿರುತ್ತೆ. ನೌನ್ ಅಂಡ್ ಯೂಸ್ಡ್ ಬೈ ಅ ಪರ್ಸನ್ ಇನ್ ಅ ಲ್ಯಾಂಗ್ವೇಜ್. ಅದೊಂದು ಶಬ್ದಗಳ ಸ್ಟಾಕ್ ಇರ್ತೈತಿ. ಆ ಶಬ್ದ ಅಂದ್ರೆ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಇಂದ ಭಾಷೆಯಲ್ಲಿ ಉಪಯೋಗಿಸಿಕೊಳ್ಳುವಂತ ಶಬ್ದಗಳ ಗುಂಪಿಗೆ ನಾವು ವೊಕ್ಯಾಬುಲರಿ ಅಂತ ಕರಿತೀವಿ. ಹೇಳ್ಕೊಟ್. ಸೊ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಯಾವುದಂದ್ರೆ vocabulary means all the words that a learner understands and uses. ಸಿಂಪಲ್ ಯಾವುದಂದ್ರೆ ಒಬ್ಬ ಲರ್ನರ್ಗೆ ಯಾವ ಯಾವ ವರ್ಡ್ಸ್ ಮೀನಿಂಗ್ ಗೊತ್ತಿದೆ ಮತ್ತು ಅವನ್ನು ಉಪಯೋಗಿಸ್ಕೊಳ್ತಾನೋ ಅವೆಲ್ಲವೂ vocabulary ಬರುತ್ತೆ. ಎಕ್ಸಾಂಪಲ್ ಹೋದ್ರೆ ವರ್ಡ್ಸ್ ಬುಕ್ ಆಗಿತ್ತು, ಸ್ಕೂಲ್, ಟೀಚರ್, ಆನರ್ಸ್, ವರ್ಡ್ಸ್ ಆರ್ ದೇರ್. ಸೊ ಇವೆಲ್ಲವೂ ಡೆವಲಪ್ ಆರ್ ಪಾರ್ಟ್ ಆಫ್ ಇಂಗ್ಲಿಷ್ vocabulary ಸಿಕ್ಕಾಬಿಟ್ಟು ಬೇಕಾಗಿಲ್ಲ. ಅಂಡ್ ಡೆಫಿನೇಷನ್ಸ್ ಆಫ್ vocabulary ನೋಡೋದಾದ್ರೆ ಮೈಕಲ್ ಮ್ಯಾಕರ್ತಿ ಅವ್ರದ್ದು ನೋಡೋಣ. ಸೊ vocabulary is the set of words and lexical items that form the basis of communication in language. ಸ್ಟ್ಯಾಂಡರ್ಡ್ vocabulary ಅನ್ನೋದು ಸೆಟ್ ಆಫ್ ವರ್ಡ್ಸ್ ಆಗಿದೆ. ಇದರದ್ದು ಲೆಕ್ಸಿಕಲ್ ಸೆಟ್ ಆಫ್ ವರ್ಡ್ಸ್ ಮತ್ತು ಲೆಕ್ಸಿಕಲ್ ಐಟಮ್ಸ್ ಒಂದು ಗುಂಪಾಗಿದೆ. ಅದು ಏನನ್ನ ಫಾರ್ಮ್ ಮಾಡುತ್ತೆ? ದ ಬೇಸಿಸ್ ಆಫ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಗೆ ಫಾರ್ಮ್ ಮಾಡುವಂಥದ್ದು ಅಂದ್ರೆ ಇದನ್ನ ಮೆಕ್ಕರ್ತಿ ಅವರು ಹೇಳುವಂಥದ್ದು. ಇನ್ನು ನಬಸ್ ಸ್ಮಿತ್ ಅವರು ಹೇಳುವಂಥದ್ದು vocabulary knowledge includes knowing the form, ಮೀನಿಂಗ್ ಅಂಡ್ ಯೂಸ್ ಆಫ್ ವರ್ಡ್ಸ್. vocabulary ಅಂದ್ರೆ ಏನು? ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡೇ ಯೂಸ್ ಮಾಡುವಂಥದ್ದು ವಾಕ್ಯದಲ್ಲಿ. ಸೊ ಅಂತ vocabulary ಅಂತ ಕರಿತೀವಿ. ಇನ್ನು ಪೆಸ್ಸಿ ಅವ್ರದ್ದು ನೋಡೋದಾದ್ರೆ vocabulary is the collection of words that enables learners to understand and express ideas effectively. vocabulary ಅನ್ನೋದು ಕಲೆಕ್ಷನ್ ಆಫ್ ವರ್ಡ್ಸ್ ಆಗಿದೆ. ಅದು ಲರ್ನರ್ಸ್ ಏನ್ ಎನೇಬಲ್ ಮಾಡುತ್ತೆ? ಅಂಡರ್ಸ್ಟ್ಯಾಂಡ್ ಎಕ್ಸ್ಪ್ರೆಸ್ ಐಡಿಯಾಸ್ ಎಫೆಕ್ಟಿವ್ಲಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಇಂಪಾರ್ಟೆನ್ಸ್ ಆಫ್ vocabulary ಟೀಚಿಂಗ್ ನೋಡೋಣ. ಸೊ vocabulary ಎದಕ್ಕೆ ಬೇಕು? ಸೊ vocabulary is often called the heart of language. ನಮ್ದು ಹಾರ್ಟ್, ಹೃದಯ ಅಂತ ಕರಿತೀವಿ, ಭಾಷೆ ಹೃದಯ ಅಂತ ಕರಿತೀವಿ. ನಾನು ಅದಕ್ಕೆ ಸಿಂಪಲ್ ಆಗಿ ಹೇಳೋದಾದ್ರೆ ಮಾಡಿ ಟೀಚರ್ಸ್, vocabulary ನಮ್ಮಲ್ಲಿ ಎಷ್ಟು ರೂಪಾಯಿ ಇರ್ತೋ ಅಷ್ಟು ಮಾತ್ರ ಖರ್ಚು ಮಾಡ್ದಂಗೆ. ಈಗ ₹1 ಇದ್ರೆ ₹1 ಖರ್ಚು ಮಾಡ್ತೀವಿ, ₹100 ಇದ್ರೆ ₹100, ಲ್ಯಾಕ್ ಇದ್ರೆ ₹1,00,000 ಆಗೋ ತನಕ ಖರ್ಚು ಮಾಡ್ತೀವಿ. ಇನ್ ದ ಸೇಮ್ ವೇ ಈ ವರ್ಡ್ಸ್ ಕಲೆಕ್ಷನ್ ಆಫ್ ವರ್ಡ್ಸ್ ನಮ್ಮ ಮೈಂಡ್ ಅಲ್ಲಿ ಎಷ್ಟೋ ಅಷ್ಟು ಇಂಗ್ಲಿಷ್ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಎಷ್ಟು vocabulary ಕಲೆಕ್ಷನ್ ಮಾಡ್ತೇವೆ ಅಷ್ಟು ನಮಗೆ ಏನು ಸ್ಪೋಕನ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಅದೊಂದು ಭಾಷೆ ಉದಯವಾಗಿದೆ ಅಂತ ಹೇಳ್ತಾರೆ. ಲರ್ನರ್ ಮೇ ನೋ ಗ್ರಾಮರ್, ಅದರ ಗ್ರಾಮರ್ ಗೊತ್ತಿರ್ಬೋದು, ಬಟ್ ವಿದೌಟ್ ಸಫಿಷಿಯಂಟ್ vocabulary ಇರದೇ ಇದ್ದರೆ ಹೌ ಕ್ಯಾನ್ ಈ ಕಮ್ಯುನಿಕೇಟ್ ವಿತ್ ಅದರ್ಸ್ ರೀ? ಸೊ ಕಮ್ಯುನಿಕೇಟ್ ಮಾಡೋದು ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ ಖಂಡಿತವಾಗ್ಲು. ವೈ vocabulary ಇಸ್ ಇಂಪಾರ್ಟೆಂಟ್ ಅನ್ನೋದಾದ್ರೆ ಅಂಡರ್ಸ್ಟ್ಯಾಂಡ್ ಸ್ಪೋಕನ್ ಇಂಗ್ಲಿಷ್ ನಮ್ಗೆ ಅರ್ಥ ಆಗ್ಬೇಕಲ್ಲ, ಮಾತಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ಅಂಡರ್ಸ್ಟ್ಯಾಂಡ್ ಆಗ್ಬೇಕಾದ್ರೆ ಸೊ vocabulary ಲಿಸ್ಬೇಕು. ರೀಡಿಂಗ್ ಟೆಕ್ಸ್ಟ್ ಬುಕ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಓದ್ಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ, ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಇನ್ ಸ್ಪೀಚ್ ರೀ. ಸೊ ನಾವು ಮಾತಾಡ್ಬೇಕಾದ್ರೆ ವಿ ನೀಡ್ ಸಮ್ ವರ್ಡ್ಸ್, ಅದರ್ವೈಸ್ ವಿ ಕಾಂಟ್ ಟಾಕ್. ಸೊ ರೈಟಿಂಗ್ ಎಸ್ಸೇಸ್, ಲೆಟರ್ಸ್ ಅಂಡ್ ರಿಪೋರ್ಟ್ಸ್ ಬರ್ಲಿಕ್ಕೆ, ಪರ್ಫಾರ್ಮಿಂಗ್ ವೆಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡ್ಲಿಕ್ಕೆ, ಡೆವಲಪಿಂಗ್ ಕಾನ್ಫಿಡೆನ್ಸ್ ಇನ್ ಕಮ್ಯುನಿಕೇಶನ್ ರೀ. ಸೊ ನಮಗೆ ಸಿಕ್ಕಾಪಟ್ಟೆ vocabulary ಲಿಸ್ಟ್ ಇದ್ದಿದ್ರೆ ನಾವು ಭಾರಿ ಚೆನ್ನಾಗಿ ಮಾತಾಡ್ಬೋದು ಇಂಗ್ಲಿಷ್ ನಲ್ಲಿ. ಸೊ ಇದು ಇನ್ನು ಹೆಚ್ಚೆಷ್ಟು ಆನ್ಲೈನ್ ನೋಡೋದಾದ್ರೆ ವಿದೌಟ್ ಗ್ರಾಮರ್ ಲಿಟರ್ ಕ್ಯಾನ್ ಬಿ ಕನ್ವೇಡ್, without a vocabulary nothing can be conveyed. ಬ್ಯೂಟಿಫುಲ್ ಡೇವಿಡ್ ವಿಲ್ಕಿನ್ಸ್ ಅವರು ಹೇಳಿದಂತ ಸ್ಟೇಟ್ಮೆಂಟ್ ಒಂದು ಬ್ಯೂಟಿಫುಲ್. ವಿದೌಟ್ ಗ್ರಾಮರ್ ಲಿಟರ್ ಕ್ಯಾನ್ ಬಿ ಕನ್ವೇಡ್ ಅಂತ, ಬಟ್ ಆದ್ರೆ vocabulary nothing can be conveyed ಅಂತ ಹೇಳ್ತಾರೆ. ಬ್ಯೂಟಿಫುಲ್. And this quotation is very frequently asked in teacher education exams ಅಲ್ಲಿ ಕೇಳ್ತಿರ್ತಾರೆ. And objectives of teaching vocabulary ನೋಡೋದಾದ್ರೆ the teacher should help learners to ಏನನ್ನ ಹೆಲ್ಪ್ ಮಾಡುತ್ತೆ ಅಂತಂದ್ರೆ understand the meanings of words, ಹೌದಾ, pronounce words correctly, spell words accurately, use words in appropriate ಕಾಂಟೆಕ್ಸ್ಟ್ ನಲ್ಲಿ ಕರೆಕ್ಟ್ ಯೂಸ್ ಮಾಡ್ತೀವಿ, ಡೆವಲಪ್ ಆಕ್ಟಿವ್ vocabulary ಡೆವಲಪ್ ಮಾಡ್ತೀವಿ, ಅಂಡ್ ಇಂಪ್ರೂವ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಗಾಗಿ, ಎನ್ಹಾನ್ಸ್ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ ಎನ್ಹಾನ್ಸ್ ಮಾಡಲಿಕ್ಕಾಗಿ, ಬಿಕಮ್ ಇಂಡಿಪೆಂಡೆಂಟ್ vocabulary ಲರ್ನರ್ಸ್ ಆಗಿ ಆಗ್ತಾರೆ. ಅಂಡ್ ಟೈಪ್ಸ್ ಆಫ್ vocabulary ನೋಡಿದ್ರೆ ದಿಸ್ ಇಸ್ ಹೈಲಿ ಇಂಪಾರ್ಟೆಂಟ್ ಎಕ್ಸೆಸ್ಟರ್. ನೋಡಿ ಇದನ್ನ ಬಹಳಷ್ಟು ಸಲ ಕ್ವಶನ್ ಕೇಳ್ತಾರೆ. ಇಲ್ಲಿ ಸ್ಟಾರ್ ಮಾರ್ಕ್ ಕೂಡ ಕೊಡ್ತಾ ಇದ್ದೀವಿ. ಆಕ್ಟಿವ್ vocabulary ಅಂತ ಬರ್ತಾವು, ಅಂದ್ರೆ ಪ್ರೊಡಕ್ಟಿವ್ vocabulary ಅಂತ ಕೂಡ ಕರಿತೀವಿ. ನಿಮ್ದು ಬ್ಯೂಟಿಫುಲ್. ಈ ಮೆಥಡಾಲಜಿ ಚಂದ ನೋಡ್ಕೊತ ಹೋದ್ರ ಎಷ್ಟು ಚೆನ್ನಾಗಿ ಅನ್ಸುತ್ತ್ರಿ. ಎಷ್ಟೊಂದು ಸಿಲೆಬಸ್ ನಾವು
ಇವೆಲ್ಲ ಮರ್ತೇ ಬಿಟ್ಟು ಅನ್ನೋ ಲೆಕ್ಕಕ್ಕಿದೆ. ಹಾಗಾದ್ರೆ ಆಕ್ಟಿವ್ ವೆಕಾಬ್ಯುಲರಿ ಅಥವಾ ಪ್ರೊಡಕ್ಟಿವ್ ವೆಕಾಬ್ಯುಲರಿ ಅಂತ ಬರ್ತಾವೆ. ಏನ್ ಸರ್ ಅಂದ್ರೆ ವರ್ಡ್ಸ್ ದಟ್ ಲರ್ನರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಯೂಸ್ ಕರೆಕ್ಟ್ಲಿ ಇನ್ ಸ್ಪೀಕಿಂಗ್ ಅಂಡ್ ರೈಟಿಂಗ್ ದಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ ಗಳಿಗೆ ನಾವು ಆಕ್ಟಿವ್ ವೆಕಾಬ್ಯುಲರಿ ಅಂತ ಕರಿತೀವಿ. ಯಾವ ಶಬ್ದಗಳನ್ನ ಲರ್ನರ್ಸ್ ಅದ ನಾವು ಅರ್ಥ ಮಾಡ್ಕೋತೀವಿ ಮತ್ತು ಕರೆಕ್ಟ್ ಸ್ಪೀಕಿಂಗ್ ರೈಟಿಂಗ್ ಅಲ್ಲಿ ಉಪಯೋಗಿಸ್ತೀವಿ ಅಂತ ವರ್ಡ್ಸ್ ಗಳಿಗೆ ನಾವು ಆಕ್ಟಿವ್ ವೆಕಾಬ್ಯುಲರಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿದ್ರೆ ಸ್ಟೂಡೆಂಟ್ ಸೇಸ್ ಐ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಅಂತ ಹೇಳಿದ್ರೆ ವರ್ಡ್ಸ್ ಲೈಕ್ ಕಂಪ್ಲೀಟೆಡ್ ಅನ್ನೋದು ಗೊತ್ತಿದೆ, ಹೋಮ್ವರ್ಕ್ ಅನ್ನೋದು ಗೊತ್ತಿದೆ, ಇವೆಲ್ಲವೂ ಪಾರ್ಟ್ ಆಫ್ ಆಕ್ಟಿವ್ ವೆಕಾಬ್ಯುಲರಿ ಆಗ್ತವೆ. Because he is understanding the word meanings of the words and he is using in speaking and writing ದಲ್ಲಿ ಆಗತ್ತೆ. ಅದಕ್ಕಾಗಿ ಇವನ ಆಕ್ಟಿವ್ ವೆಕಾಬ್ಯುಲರಿ ಅಂತ ಕರಿತೀವಿ. ಓಕೆ, ಸೊ ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಆಕ್ಟಿವ್ ವೆಕಾಬ್ಯುಲರಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಫ್ರೀಕ್ವೆಂಟ್ಲಿ ಯೂಸ್ಡ್ ರೀ, ಖಂಡಿತವಾಗ್ಲೂ ಸತತವಾಗಿ ಯೂಸ್ ಮಾಡ್ತಿರ್ತೀವಿ. ಯಾಕಂದ್ರೆ ಗೊತ್ತಿರ್ತಾವಲ್ಲ, ಈಸಿಲಿ ರಿಕಾರ್ಡ್ ಮತ್ತೆ ಮತ್ತೆ ನೆನಪಾಗ್ತಾವ. ಇದು 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 ವೆರಿ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಇದು ವೆರಿ ಇಂಪಾರ್ಟೆಂಟ್. ಖಂಡ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೋತೀವಿ, ಈಸಿಲಿ ನೆನಪಾಗ್ತವೆ. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಇನ್ನೊಂದು ಬರ್ತದೆ, ಅವಾಗ ಇದು ಪಾಯಿಂಟ್ ಬರುತ್ತೆ. ಯೂಸ್ಡ್ ಇನ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ಅಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ಕೋತೀವಿ. ಎಸೆನ್ಷಿಯಲ್ ಫಾರ್ ಸ್ಪೀಕಿಂಗ್ ಅಂಡ್ ರೈಟಿಂಗ್, ಖಂಡಿತವಾಗ್ಲೂ ಬೇಕೇ ಬೇಕು. ಅಂಡ್ ಪ್ಯಾಸಿವ್ ವೆಕಾಬ್ಯುಲರಿ ಅಂತ ಬರ್ತಾವು. ಇದನ್ನ ರಿಸೆಪ್ಟಿವ್ ವೆಕಾಬ್ಯುಲರಿ ಅಂತ ಕರಿತೀವಿ. ಪ್ರೊಡಕ್ಟಿವ್ ರಿಸೆಪ್ಟಿವ್. ಸೊ ಆಕ್ಟಿವ್, ಪ್ರೊಡಕ್ಟಿವ್, ಪ್ಯಾಸಿವ್, ರಿಸೆಪ್ಟಿವ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯಾಸಿವ್ ವೆಕಾಬ್ಯುಲರಿ ಸರ್ ಅಂತಂದ್ರೆ words that learners can understand when they hear and read them, but very important. Beautiful. ಲರ್ನರ್ಸ್ ಆ ಶಬ್ದವನ್ನ ಅರ್ಥ ಮಾಡ್ಕೋತಾನೆ ಯಾವಾಗ ಯಾವಾಗ ಕೇಳುತ್ತಾನೋ, ಯಾವಾಗ ಮಾತನಾಡುತ್ತಾನೋ, ಯಾವಾಗ ಓದುತ್ತಾನೋ ಅವಾಗ. ಓಕೆ, ಅವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ. ಬಟ್ ಆದರೆ ಡು ನಾಟ್ ಯೂಸ್ವಲಿ ಯೂಸ್ ಇನ್ ಸ್ಪೀಕಿಂಗ್ ಆರ್ ರೈಟಿಂಗ್. ಸಾಮಾನ್ಯವಾಗಿ ತಾತ ಮಾತನಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಅವರನ್ನ ಯೂಸ್ ಮಾಡುವುದಿಲ್ಲ. ಸೊ ಸಚ್ ವರ್ಡ್ಸ್ ಆರ್ ನೋನ್ ಆಸ್ ಪ್ಯಾಸಿವ್ ವೆಕಾಬ್ಯುಲರಿ. ಸೊ ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ ಅನ್ಸುತ್ತೆ. ಖಂಡಿತ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಮೆಟಿಕ್ಯುಲಸ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಓದ್ಕೊಂಡಿದ್ದಾನೆ ವೈಲ್ ರೀಡಿಂಗ್. ಬಟ್ ಓದ್ಬೇಕಾದ್ರೆ ಗೊತ್ತಾಗುತ್ತೆ, ಬಟ್ ರೇರ್ಲಿ ಯೂಸಸ್ ಇನ್ ಇಟ್ ಇನ್ ಕನ್ವರ್ಸೇಷನ್. ಎಲ್ಲೋ ಒಂದು ಕಂಟೆಕ್ಸ್ಟ್ ಅಲ್ಲಿ ಬಂದಿರ್ತದೆ, ಅದ್ರ ಮೀನಿಂಗ್ ನೋಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ while he was in conversation with others is not using regularly, usually ಯೂಸ್ ಮಾಡ್ತಾ ಇರೋದಿಲ್ಲ. ಅಂತ ವರ್ಡ್ಸ್ ಲಿಸ್ಟ್ ಅದಾವ. ಅಂತ ವರ್ಡ್ಸ್ ಗಳಿಗೆ ನಾವು ಪ್ಯಾಸಿವ್ ವೆಕಾಬ್ಯುಲರಿ ಅಂತ ಕರಿತೀವಿ. ಹೇಳ್ಕೊಟ್ ದ ಡಿಫ್ರೆನ್ಸಿಯೇಷನ್. ಮೆಟಿಕ್ಯುಲಸ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ರೆಕಾಗ್ನೈಸ್ಡ್ ಬಟ್ ನಾಟ್ ರೆಗ್ಯುಲರ್ಲಿ ಯೂಸ್. ನೆನಪಿರುತ್ತೆ ಬಟ್ ಅದನ್ನ ಕರೆದೋಲು ರೆಗ್ಯುಲರ್ಲಿ ಎಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋದಿಲ್ಲ. ಸೊ ಅದಾದ ನಂತರ ಲಾರ್ಜರ್ ದನ್ ಆಕ್ಟಿವ್ ವೆಕಾಬ್ಯುಲರಿ. ಓಕೆ, ಆಕ್ಟಿವ್ ವೆಕಾಬ್ಯುಲರಿ ಅಂತ ದೊಡ್ಡ ದೊಡ್ಡ ಶಬ್ದಗಳಿರ್ತಾವು. ಇಂಪಾರ್ಟೆಂಟ್ ಫಾರ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಆಕ್ಚುಲಿ ಅರ್ಥ ಮಾಡ್ಕೋಬೇಕಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾವೆ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವೆಕಾಬ್ಯುಲರಿ ಖಂಡಿತವಾಗ್ಲು ಇದೇ ಮಜಾ ಇರುತ್ತೆ ನಮ್ಮ ಕ್ಲಾಸ್. ಖಂಡಿತವಾಗ್ಲು ಸ್ಟೆಪ್ ಬೈ ಸ್ಟೆಪ್ ಆಗ್ತೀವಿ, ಬಹಳ ಈಸಿ ವೇದಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಕ್ಟಿವ್ ವೆಕಾಬ್ಯುಲರಿ ಅಂದ್ರೆ ಯೂಸ್ಡ್ ಇನ್ ಸ್ಪೀಕಿಂಗ್ ಅಂಡ್ ರೈಟಿಂಗ್, ಖಂಡಿತವಾಗ್ಲು ಓನ್ಲಿ ಅಂಡರ್ಸ್ಟೂಡ್ ಆಗ್ತವೆ. ಪ್ಯಾಸಿವ್ ವೆಕಾಬ್ಯುಲರಿ ಅರ್ಥ ಆಗ್ತವೆ ಮಾತ್ರ. ಇದನ್ನ ಆಕ್ಟಿವ್ ಗಳನ್ನ ಯೂಸ್ ಮಾಡ್ತೀವಿ. ಇವು ಪ್ರೊಡಕ್ಟಿವ್, ಇವು ರಿಸೆಪ್ಟಿವ್. ಇವು ಸ್ಮಾಲರ್ ಇನ್ ನಂಬರ್, ಇವು ಲಾರ್ಜರ್ ಇನ್ ನಂಬರ್. ಇವು ಹೆಚ್ಚಿಗೆ ಇರ್ತಾವ, ಕಡಿಮೆ ಇರ್ತಾವ, ಆದ್ರೆ ಇವು ಹೆಚ್ಚಿಗೆ ಇರ್ತಾವ. ಅಂಡ್ ಈಸಿಲಿ ರಿಕಾರ್ಡ್ ಇರ್ತವೆ. ರೆಕಾಗ್ನೈಸ್ಡ್ ವೆನ್ ಎನ್ಕೌಂಟರ್ಡ್ ಆದಾಗ ಮಾತ್ರ ಆಗ್ತವೆ. ಸೊ ಮೆಮೊರಿಟಿಕ್ ಹೋದ್ರೆ ಆಕ್ಟಿವ್ ಮೀನ್ಸ್ ಅಪ್ಲೈ ಅಂತ ನೆನಪಿಟ್ಕೋರಿ. ಪಿ ಮೀನ್ಸ್ ಪ್ಯಾಸಿವ್ ಅಂತ ನೆನಪಿಟ್ಕೋರಿ. ಎ ಆಕ್ಟಿವ್, ಅಪ್ಲೈ. ಪಿ ಮೀನ್ಸ್ ಪ್ಯಾಸಿವ್, ಪರ್ಸಿವ್ ಅಂತ ನೆನಪಿಟ್ಕೋರಿ. ಇನ್ನ ಲಿಸ್ನಿಂಗ್ ವೆಕಾಬ್ಯುಲರಿ ಅಂತ ಬರುತ್ತೆ. ಲಿಸ್ನಿಂಗ್ ವೆಕಾಬ್ಯುಲರಿ ರೆಡ್ ಮಾರ್ಕ್ ಮಾಡ್ಬೇಕು ಮಾಡ್ತಿದ್ದೀನಿ. ಲಿಸ್ನಿಂಗ್ ವೆಕಾಬ್ಯುಲರಿ. ಸರ್ ಲಿಸ್ನಿಂಗ್ ವೆಕಾಬ್ಯುಲರಿ ಅಂದ್ರೆ ಏನು ಸರ್ ಅಂದ್ರೆ ಆಕ್ಟಿವ್ ಆಯ್ತು, ಪ್ಯಾಸಿವ್ ಆಯ್ತು, ಲಿಸ್ನಿಂಗ್ ವೆಕಾಬ್ಯುಲರಿ. ಮೀನಿಂಗ್ ವರ್ಡ್ಸ್ ದಟ್ ಲರ್ನರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈಲ್ ಲಿಸ್ನಿಂಗ್. ಆತ ಕೇಳಬೇಕಾದ್ರೆ ಆಲಿಸ್ಬೇಕಾದ್ರೆ ಅರ್ಥ ಮಾಡ್ಕೋತಾನೆ, ಅಂತವಾಗಿ ಲಿಸ್ನಿಂಗ್ ವೆಕಾಬ್ಯುಲರಿ ಅಂತ ಕರಿತೀವಿ. ಎಕ್ಸಾಂಪಲ್ ನೀಡ್ರಿ ಸರ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್ಸ್ ಇನ್ ಅ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಆರ್ ಪಾಡ್ಕಾಸ್ಟ್ ಅಲ್ಲಿ ಅದು ನೋಡ್ಬೇಕಾದ್ರೆ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಇಂಪಾರ್ಟೆನ್ಸ್ ಏನಂತಂದ್ರೆ ಇಂಪ್ರೂವ್ ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ ಅನ್ನ ಇಂಪ್ರೂವ್ ಮಾಡ್ತವೆ ಇವು. ಆಮೇಲೆ ಹೆಲ್ಪ್ಸ್ ಇನ್ ಫಾಲೋಯಿಂಗ್ ಲೆಕ್ಚರ್ಸ್ ಅಂಡ್ ಕನ್ವರ್ಸೇಷನ್ ಗೆ ಫಾಲೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಇದರ ಮೆಮೊರಿಟಿಕ್ ಆಕ್ಟಿವ್, ಅಪ್ಲೈ, ಪ್ಯಾಸಿವ್, ಪರ್ಸಿವ್ ಅಂತ ಹೇಳಿದೆ, ಅದನ್ನು ಸಪರೇಟ್ ಮಾಡಿದ್ರೆ. ಲಿಸ್ನಿಂಗ್ ವೆಕಾಬ್ಯುಲರಿ ಇಲ್ಲಿ ಕೊಟ್ಟಿದ್ದಾರೆ, ಡಿಲೀಟ್ ಮಾಡ್ಬೇಕಾಯ್ತು. ಸೊ ವರ್ಡ್ಸ್ ದಟ್ ಲರ್ನರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈಲ್ ಲಿಸ್ನಿಂಗ್ ಮಾಡ್ಬೇಕಾದ್ರೆ ಅಂತ ಹೇಳಿದೀನಿ. ಸೊ ಇಂಪಾರ್ಟೆನ್ಸ್ ಕೂಡ ಡಿಸ್ಕಷನ್ ಮಾಡ್ತೀನಿ. And in speaking vocabulary ಅಂತ ಬರುತ್ತೆ ಫೋರ್ತ್ ಒನ್. ಸೊ ಮೀನಿಂಗ್ ಏನು? ಸೊ ವರ್ಡ್ಸ್ ದಟ್ ಲರ್ನರ್ ಕ್ಯಾನ್ ಯೂಸ್ ವೈಲ್ ಸ್ಪೀಕಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡುವಂತ vocabulary ಸ್ಪೀಕಿಂಗ್ vocabulary ಅಂತ ಕರಿತೀವಿ. ಗ್ರೀಟಿಂಗ್ ಆಗಿರ್ಬೋದು, ರಿಕ್ವೆಸ್ಟಿಂಗ್, ಅಪ್ಲೋಸೈಸಿಂಗ್, ಡಿಸ್ಕ್ರೈಬಿಂಗ್, ಎಕ್ಸ್ಪ್ರೆಸಿಂಗ್ ಇವೆಲ್ಲ ಒಪಿನಿಯನ್ಸ್ ಇವೆಲ್ಲವೂ ಬರ್ತವೆ ಸ್ಪೀಕಿಂಗ್ vocabulary ಅಂತೇಳಿ. ಸರ್ ಇವು ಕೂಡ ಇಂಪಾರ್ಟೆನ್ಸ್ ಡೆವಲಪ್ಸ್ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ, ಬಿಲ್ಡ್ಸ್ ಕಾನ್ಫಿಡೆನ್ಸ್ ಇನ್ ಓರಲ್ ಕಮ್ಯುನಿಕೇಶನ್ ದಲ್ಲಿ ಅನುಕೂಲ ಆಗುತ್ತೆ. ಇನ್ನು ರೀಡಿಂಗ್ vocabulary ಇದು ಮೀನಿಂಗ್ ಅದನ್ನೇ ಮತ್ತೆ
ಸೊ ರೀಡಿಂಗ್ ವೊಕ್ಯಾಬ್ಯುಲರಿ ದಟ್ ಲರ್ನರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈಲ್ ರೀಡಿಂಗ್ ಮಾಡೋದ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗುವಂತ ವರ್ಡ್ಸ್ ಗಳಿಗೆ ರೀಡಿಂಗ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ವರ್ಡ್ಸ್ ಎನ್ಕೌಂಟರ್ಡ್ ಇನ್ ಟೆಕ್ಸ್ಟ್ ಬುಕ್ಸ್, ನ್ಯೂಸ್ ಪೇಪರ್ಸ್, ಸ್ಟೋರೀಸ್ ಅಂಡ್ ಆನ್ಲೈನ್ ಆರ್ಟಿಕಲ್ಸ್ ಅಲ್ಲಿ ಬಂದಾಕಾರ ಅದನ್ನ ಅರ್ಥ ಮಾಡ್ಕೋತಾನೆ ಮಗು. ಸೊ ಇವ್ರ ಇಂಪಾರ್ಟೆನ್ಸ್ ನೋಡಿದ್ರೆ ಎನ್ಹಾನ್ಸಸ್ ಕಾಂಫಿಡೆನ್ಸ್ ಲೆವೆಲ್ ಎನ್ಹಾನ್ಸ್ ಆಗುತ್ತೆ, ಎಕ್ಸ್ಪೆಂಡ್ಸ್ ನಾಲೆಜ್ ಹೆಚ್ಚಿಗೆ ಆಗುತ್ತೆ, ಸಪೋರ್ಟ್ಸ್ ಅಕಾಡೆಮಿಕ್ ಸಕ್ಸಸ್ಗೆ ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇನ್ ರೈಟಿಂಗ್ ವೊಕ್ಯಾಬ್ಯುಲರಿ ನೋಡೋದಾದ್ರೆ ಮೀನಿಂಗ್ ವರ್ಡ್ಸ್ ದಟ್ ಲರ್ನರ್ ಕ್ಯಾನ್ ಯೂಸ್ ಇಫೆಕ್ಟಿವ್ ಇನ್ ರೈಟಿಂಗ್ ಯೂಸ್ ಮಾಡುವಂತ ವೊಕ್ಯಾಬ್ಯುಲರಿ ರೈಟಿಂಗ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ಅಪ್ರಾಪ್ರಿಯೇಟ್ ವರ್ಡ್ಸ್ ಇನ್ ಎಸ್ಸೆಸ್ ದಲ್ಲಿ, ಲೆಟರ್ಸ್ ದಲ್ಲಿ, ರಿಪೋರ್ಟ್ಸ್ ದಲ್ಲಿ ಅಂಡ್ ಆನ್ಸರ್ಸ್ ಮಾಡೋದ್ ಮುಂದೆ ಯೂಸ್ ಮಾಡ್ತಾರೆ. ಇಂಪಾರ್ಟೆನ್ಸ್ ಏನು ಇಂಪ್ರೂವ್ಸ್ ರಿಟರ್ನ್ ಎಕ್ಸಾಮ್ಸ್, ಇನ್ಕ್ರೀಸ್ ಪ್ರಿಸಿಷನ್ ಅಂಡ್ ಕ್ಲಾರಿಟಿಗೆ ಅನುಕೂಲ ಆಗುತ್ತೆ. ಇನ್ ರಿಲೇಶನ್ಶಿಪ್ ಅಮಾಂಗ್ ವೊಕ್ಯಾಬ್ಯುಲರಿ ಟೈಪ್ಸ್ ನೋಡೋದಾದ್ರೆ ಲಿಸ್ನಿಂಗ್, ರೀಡಿಂಗ್ ಎಲ್ಲವೂ ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಆಗ್ತವೆ. ಸ್ಪೀಕಿಂಗ್, ರೈಟಿಂಗ್ ಪ್ರೊಡಕ್ಟಿವ್ ವೊಕ್ಯಾಬ್ಯುಲರಿ ಆಗ್ತವೆ. ಗೊತ್ತಾಯ್ತಾ? ರಿಸೆಪ್ಟಿವ್ and productive vocabulary. Active vocabulary is mainly productive ಆಗುತ್ತೆ, ನೆನಪಿಟ್ಕೊಳ್ಳಿ active vocabulary productive, passive vocabulary mainly receptive ಆಗುತ್ತೆ. ಇನ್ನು vocabulary and LSW skills ನೋಡೋದಾದ್ರೆ LSRW listening, speaking, reading, writing ಬರ್ತೈತಿ. ಈ listening understand spoken words, listening speaking use words orally, reading means understand written words, writing means using words in a written. Vocabulary supports all four language skills ನ ಸಪೋರ್ಟ್ ಮಾಡ್ತದೆ. ಫ್ಯಾಕ್ಟರ್ಸ್ ಅಫೆಕ್ಟಿವ್ ವ್ಯಾಕಬಲ್ ಲರ್ನಿಂಗ್ ನೋಡೋದಾದ್ರೆ ಏಜ್ ಆಫ್ ದ ಲರ್ನರ್ ಅದು ಅಫೆಕ್ಟ್ ಆಗುತ್ತೆ ಖಂಡಿತವಾಗಲು. ಕ್ಲಿಯರ್ ನಾಲೆಜ್ ಖಂಡಿತವಾಗಲು ಫ್ಯಾಕ್ಟರ್ ಆಗುತ್ತೆ. ಎಕ್ಸ್ಪೋಸರ್ ಟು ಇಂಗ್ಲಿಷ್ ಅನ್ನೋದು, ರೀಡಿಂಗ್ ಹ್ಯಾಬಿಟ್ಸ್ ಅನ್ನೋದು, ಮೋಟಿವೇಶನ್ ಅನ್ನೋದು, ಟೀಚಿಂಗ್ ಮೆಥಡ್ಸ್ ಇವೆಲ್ಲವೂ ಫ್ಯಾಕ್ಟರ್ಸ್ ಆಗ್ತವೆ ವೊಕ್ಯಾಬ್ಯುಲರಿ ನಾನು ಕಲಿಬೇಕಾದ್ರೆ. ಅಂಡ್ ಯೂಸ್ ಆಫ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡೋದು, ಹೋಮ್ ಎನ್ವೈರನ್ಮೆಂಟ್ ಕೂಡ ಖಂಡಿತವಾಗ್ಲು ಇಫ್ ಇಟ್ ದೇರ್ ಹೋಮ್ ದೇ ಆರ್ ಟಾಕಿಂಗ್ ಇಂಗ್ಲಿಷ್ ಈಸಿಲಿ ದೇ child can understand. In our class, if you are using again and again in English, the child will understand our language. So ಅದಕ್ಕಾಗಿ and vocabulary size ನೋಡೋದಾದ್ರೆ researchers often distinguish between breadth of vocabulary ಅಥವಾ the number of words learner knows. ಎಷ್ಟು ನಂಬರ್ ಆಫ್ ದ ವರ್ಡ್ಸ್ ಲರ್ನರ್ಸ್ ಕಲಿಕಾರ್ಥಿ ತಿಳ್ಕೊಂಡಿದ್ದಾನೆ ಅನ್ನೋ ಮೇಲೆ ಹೋಗುತ್ತೆ. ಇನ್ನು ಡೆಪ್ತ್ ಆಫ್ vocabulary ನೋಡೋದಾದ್ರೆ ಹೌ ವೆಲ್ ದ ಲರ್ನರ್ಸ್ ವರ್ಡ್ ನೋಸ್ ಅ ವರ್ಡ್ ಇನ್ಕ್ಲೂಡಿಂಗ್ ಎಂತವಂದ್ರೆ ಮೀನಿಂಗ್ ಆಗಿರ್ಬೋದು, ಪ್ರೊನೌನ್ಸಿಂಗ್ ಆಗಿರ್ಬೋದು, ಇವು ಅದನ್ನ ಗೊತ್ತಿದ್ದದನ್ನ ಮಾತ್ರ ಅದನ್ನ ತಿಳ್ಕೊಂಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಬ್ರೆತ್ ಆಫ್ vocabulary ಅಂತ ಕರಿತೀವಿ. ಇನ್ ಡೆಪ್ತ್ ಆಫ್ vocabulary ಅಂದ್ರೆ ಅದ್ರ ಮೀನಿಂಗ್ ಗೊತ್ತಿರಬೇಕು, ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು, ಸ್ಪೆಲ್ಲಿಂಗ್ ಗೊತ್ತಿರಬೇಕು, ಆಮೇಲೆ ಗ್ರಾಮಟಿಕಲ್ ಯೂಸ್ ಗೊತ್ತಿರಬೇಕು, ಆಮೇಲೆ ಕೊಲೊಕೇಶನ್ಸ್ ಗೊತ್ತಿರಬೇಕು, ಆಮೇಲೆ ಕೊನೊಟೇಷನ್ಸ್ ಗೊತ್ತಿರಬೇಕು. ಅಂದಾಗ ಮಾತ್ರ ನಾವ್ ಏನ್ ಕರಿತೀವಿ, ಸೊ ಅದನ್ನ ನಾವು ಡೆಪ್ತ್ ಆಫ್ vocabulary ಅಂತ ಕರಿತೀವಿ. ಓಕೆ. ಅಂಡ್ ಇನ್ನ ಎಕ್ಸಾಂಪಲ್ ನೋಡೋದಾದ್ರೆ ನೋಯಿಂಗ್ ದಟ್ ರನ್ ಅನ್ನೋದು ಗೊತ್ತಿದೆ, ಮೀನಿಂಗ್ ಅದು ಕ್ಯಾನ್ ಮೀನ್ ಅದು ಗೊತ್ತಿದೆ, ಸೊ ಮೂವ್ ಕ್ವಿಕ್ಲಿ ಅಂತ ಹೇಳಿ. ಇನ್ನು ಮ್ಯಾನೇಜ್ ಬಿಸ್ನೆಸ್ ಅನ್ನೋದು ಗೊತ್ತಾಗುತ್ತೆ, ಆಪರೇಟ್ ಅ ಮಷೀನ್, ಹೌದೇನಿಲ್ಲ, ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ ಆಗ್ತದೆ. ಕಂಟೆಸ್ಟ್ ಅಂಡ್ ಎಲೆಕ್ಷನ್ ಅಂಡ್ ಟು ಶೋ ಡೆಪ್ತ್ ಆಫ್ vocabulary ನಾಲೆಜ್ ಅನ್ನ ತೋರಿಸುತ್ತೆ. ದಿಸ್ ಶೋಸ್ ಇಷ್ಟೆಲ್ಲ ಗೊತ್ತಿದ್ರೆ ಅದು ಡೆಪ್ತ್ ಆಫ್ ನಾಲೆಜ್ vocabulary ತೋರಿಸುತ್ತೆ. ಇನ್ನು vocabulary ಇನ್ ಮಾಡರ್ನ್ ಇಂಗ್ಲಿಷ್ ಟೀಚಿಂಗ್ ದಲ್ಲಿ ಮಾಡರ್ನ್ ಅಪ್ರೋಚಸ್ CLT ದಲ್ಲಿ ಕನ್ಸ್ಟ್ರಕ್ಟ್ ವಿಸಮ್ ಇಂಪಲ್ಸ್ ಮಾಡೋದೇ ಲರ್ನಿಂಗ್ ವರ್ಡ್ಸ್ ಇನ್ ಕಂಟೆಕ್ಸ್ಟ್ ರೂಪದಲ್ಲಿ ಕಲಿಯಿರಿ ಅಂತೇಳಿ, ವಾಕ್ಯ ರೂಪದಲ್ಲಿ ಮಾಡಿ ಆ ಶಬ್ದವನ್ನ ಕಲಿಯಿರಿ ಅಂತೇಳಿ, ಹೌದೇನು. ಮತ್ತು ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಅನ್ನ ಕಲಿಯಿರಿ ಅಂತೇಳಿ, ಎಕ್ಸ್ಟೆನ್ಸಿವ್ ರೀಡಿಂಗ್ ಇರಲಿ, ಕೊಲಾಬರೇಟಿವ್ ಆಕ್ಟಿವಿಟೀಸ್ ಕೊಡೋದು, ಅಥೆಂಟಿಕ್ ಲ್ಯಾಂಗ್ವೇಜ್ ಯೂಸ್ ಈ ರೀತಿ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ vocabulary ಇನ್ ಮಾಡರ್ನ್ ಇಂಗ್ಲಿಷ್ ಟೀಚಿಂಗ್. ಆಮೇಲೆ NCF 2005 ಆಗಿರ್ಬೋದು, NEP 2020 ಆಲ್ಸೋ ಎನ್ಕರೇಜ್ ಕಂಟೆಕ್ಚುವಲ್ ಆಕ್ಟಿವಿಟಿ ಬೇಸ್ಡ್ vocabulary. ಎಲ್ಲವೂ CLT ಆಗಿರ್ಬೋದು, NCF 2005 ಆಗಿರ್ಬೋದು, NEP 2020 ಆಗಿರ್ಬೋದು, ಎಲ್ಲವೂ ಎನ್ಕರೇಜ್ ಮಾಡ್ತವೆ. In HST exams corner ನೋಡಿದ್ರೆ remember these most expected facts in category. David Wilkins without vocabulary nothing can be conveyed. Beautiful statement ಕೊಡ್ತಾರೆ. Active vocabulary ಅಂದ್ರೆ versus productive vocabulary and passive vocabulary means receptive vocabulary. And listening and reading are the receptive ಬರ್ತವೆ. Speaking and writing are the productive skills ಆಗ್ತವೆ. And passive vocabulary is usually larger than active vocabulary compared to vocabulary. Vocabulary knowledge includes form ಆಗಿರ್ಬೋದು, ಮೀನಿಂಗ್ ಆಗಿರ್ಬೋದು, ಯೂಸೇಜ್ ಕೂಡ ಒಳಗೊಂಡಿರುತ್ತೆ. ಇನ್ನು ಮೆಮೊರಿ ಟ್ರಿಕ್ ನೋಡಿದ್ರೆ vocabulary ಟೈಪ್ಸ್ ಫಾರ್ಮುಲಾ ನೆನಪು ಇಟ್ಕೊಳ್ರಿ. LRSW ಅಂತ ಹೇಳಿ. LRSW ಅಂದ್ರೆ ಲಿಸ್ನಿಂಗ್, ರೀಡಿಂಗ್, ಸ್ಪೀಕಿಂಗ್ ಅಂಡ್ ರೈಟಿಂಗ್ ಅನ್ನೋದು ಗೊತ್ತಾಗ್ತೈತಿ. LR ಮೀನ್ಸ್ ರಿಸೆಪ್ಟಿವ್, SW ಮೀನ್ಸ್ ಪ್ರೊಡಕ್ಟಿವ್ ಅನ್ನೋದು ನೋಡ್ರಿ. ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಫಾರ್ಮುಲಾ ನೋಡೋದಾದ್ರೆ ಅದನ್ನ ಇಲ್ಲಿ ಅದನ್ನೊಂದು ಮಿಸ್ ಆಯ್ತು.
ಆಕ್ಟಿವ್ ಯೂಸ್ ಪ್ಯಾಸಿವ್ ಅಂಡರ್ಸ್ಟ್ಯಾಂಡ್ ಅಂತ ನೆನಪಿಟ್ಕೊಳ್ರಿ. ಸ್ಕಾಲರ್ ಫಾರ್ಮುಲಾ WMS ಅಂತಂದ್ರೆ ವಿಲ್ಕಿನ್ಸ್ ಇಂಪಾರ್ಟೆನ್ಸ್ ಆಫ್ ವೆಕಾಬುಲರಿ ಹೇಳ್ತಾರೆ. ಎಂ ಮೀನ್ಸ್ ಮೆಕತಿ ವೆಕಾಬುಲರಿ ಆಫ್ ಕಮ್ಯುನಿಕೇಶನ್ ಹೇಳ್ತಾರೆ. ಆಮೇಲೆ ಸ್ಮಿತ್ ಅವರು ಹೇಳ್ತಾರೆ, ಸ್ಮಿತ್ ಅವರು ಫಾರ್ಮ್ ಮೀನಿಂಗ್ ಯೂಸೇಜ್ ಅನ್ನ ಹೇಳ್ತಾರೆ. WMS ಅನ್ನು ನೆನಪಿಟ್ಕೊಳ್ರಿ. ಕ್ವಿಕ್ ರಿವಿಷನ್ ಬಾಕ್ಸ್ ನೋಡಿ, ವೆಕಾಬುಲರಿ ಸ್ಟಾಕ್ ಆಫ್ ವರ್ಡ್ಸ್, ಆಕ್ಟಿವ್ ವೆಕಾಬುಲರಿ ಯೂಸ್ಡ್ ಇನ್ ಸ್ಪೀಕಿಂಗ್ ರೈಟಿಂಗ್, ಪ್ಯಾಸಿವ್ ವೆಕಾಬುಲರಿ ಓನ್ಲಿ ಅಂಡರ್ಸ್ಟೂಡ್. Receptive skill, listening, reading, productive skill, speaking, writing. Famous quotes without vocabulary, nothing can be converted into famous quote and contemporary. Important scholars of Wilkins, McCarthy, Smith, right? Expected HST questions ನಾನು ಕೊಟ್ಟಿರ್ತೀನಿ, ಬಟ್ ಈ ರೀತಿ ಡೈರೆಕ್ಟ್ ಅಂತೂ ಕೇಳೋದಿಲ್ಲ, ಅಪ್ಲೈ ರೀತಿ ಕೇಳ್ತಾರೆ. ಸೊ ಜಸ್ಟ್ ಐ ಹ್ಯಾವ್ ಗಿವನ್ ದೋಸ್ ಇಂಪಾರ್ಟೆಂಟ್ ಕಂಟೆಕ್ಸ್ಟ್ ಕೊಟ್ಟಿದ್ದೇನೆ. ಸೊ ಎಚ್ ಸೂಪರ್ ಟಿಪ್ ನೋಡೋದಾದ್ರೆ, ಇಫ್ ವಿಚ್ vocabulary is used in speaking and writing ಅಂತ ಹೇಳಿದ್ರೆ ಆಕ್ಟಿವ್ vocabulary. ಆಮೇಲೆ ವಿಚ್ vocabulary is understood ಬಟ್ ನಾಟ್ ರೆಗ್ಯುಲರ್ಲಿ ಯೂಸ್ಡ್ ಅಂದ್ರೆ ಪ್ಯಾಸಿವ್ vocabulary ಅನ್ನೋದು. ದಿಸ್ ಡಿಸಿಷನ್ ಒನ್ ಆಫ್ ದ ಮೋಸ್ಟ್, ಇದು ಬಹಳಷ್ಟು ಈ ಡಿಫ್ರೆನ್ಸಿಯೇಷನ್ ಅನ್ನ ಕೇಳ್ತಾ ಇದ್ದಾರೆ TET HST ಎಕ್ಸಾಮ್ ಅಂತ ಕೊಟ್ಟಿದ್ದೀನಿ. ಇನ್ನು ಒನ್ ಲೈನರ್ ಮೆಮೊರಿ ನೋಡಿದ್ರೆ, ಮೆಮೊರಿ ಫಾರ್ಮಲ್ ನೋಡಿದ್ರೆ ವೆಕಬಲರಿ ಅಂಡರ್ಸ್ಟ್ಯಾಂಡ್ ಪ್ಲಸ್ ಯೂಸ್, ಅಂಡರ್ಸ್ಟ್ಯಾಂಡ್ ಪ್ಯಾಸಿವ್, ರಿಸೆಪ್ಟಿವ್, ಯೂಸ್, ಆಕ್ಟಿವ್, ಪ್ರೊಡಕ್ಟಿವ್ ಅಂತ ನೆನಪಿಟ್ಕೊಳ್ಳಿ. ಸರ್ ಇದಕ್ಕಾಗಿ ನೀವು ಯಾವ ರೆಫರೆನ್ಸ್ ಮಾಡಿದ್ರಿ ಸರ್, ರೆಫರ್ ಮಾಡಿದ್ರಿ ಹೇಳ್ರಿ ಸರ್ ಅಂದ್ರೆ ಹೇಳ್ತಾ ಇದ್ದೀನಿ. ಇವಾಗ ಯೂಸ್ ಮಾಡ್ಕೋಬಹುದು, ನೀವು ಕೂಡ ನೀವೇ ಸ್ವಂತ ನೋಟ್ಸ್ ಕೂಡ ಮಾಡ್ಕೋಬಹುದು ಈ ಬುಕ್ಸ್ ಅನ್ನು ರೆಫರ್ ಮಾಡಿ. ಓಕೆ, ರೈಟ್. ಇದಾಗಿತ್ತು ಇವತ್ತಿನ ಕ್ಲಾಸ್. ಮಜಾ ಅನಿಸ್ತು, ಖುಷಿ ಅನಿಸ್ತು. ನೆಕ್ಸ್ಟ್ ಚಾಪ್ಟರ್ ಇದೆ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಎಕನಾಮಿಕ್ ಅಂತ ಹೇಳಿ ಅದನ್ನು ಡಿಸ್ಕಸ್ ಮಾಡೋದು ನೆಕ್ಸ್ಟ್ ಅಂತ ಇಲ್ಲಿಗೆ ಮುಗಿಸ್ತೀನಿ. ಅದೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ. ಸೊ ಇಲ್ಲಿ ನಾವು ನೆಟ್ವರ್ಕ್ ಇಶ್ಯೂದಿಂದಾಗಿ ಲೈವ್ ಸೆಷನ್ ತಗೋತಾ ಇಲ್ಲ. ಸ್ಯಾಟರ್ಡೆ ಸಂಡೇ ನಾನು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಂಡೇ ಕ್ಲಾಸ್ ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ಲೈವ್ ಸೆಷನ್ ಟೀಚರ್ಸ್ ಮೆಂಬರ್ಶಿಪ್ ನೋ ಪ್ರಾಬ್ಲಮ್, ಅನುಕೂಲ ಆಗುತ್ತಾ. ಸ್ವಲ್ಪ ಟೈಮ್ ಕೊಡಿ, ಟೀಚರ್ಸ್ ನೋಟ್ಸ್ ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಅಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಜಾಯ್ನ್ ಕೂಡ ಆಗ್ಬೋದು, ಲೈವ್ ಸೆಷನ್ ಕೂಡ ಜಾಯ್ನ್ ಆಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.